ರಾಮಾಚಾರಿ ಸೀರಿಯಲ್ನಲ್ಲಿ ವೀಕ್ಷಕರಿಗೆ ಅದೊಂದು ಡೌಟ್ ಇನ್ನೂ ಇದೆ. ಸತ್ತಿದ್ದು ಕೃಷ್ಣನ, ರಾಮಾಚಾರಿ ಅನ್ನೋ ಗುಟ್ಟು ಇನ್ನೂ ರಟ್ಟಾಗಿಲ್ಲ. ಸೀರಿಯಲ್ ಕಥೆಯಲ್ಲೂ ರಾಮಾಚಾರಿ ಸತ್ತಿದ್ದಾನೆ ಅಂತಾನೆ ತೋರಿಸಲಾಗ್ತಿದೆ. ಚಾರು ಗಂಡನ ನೆನಪಲ್ಲೇ ಕಾಲ ಕಳೀತಾ ಇದ್ದಾಳೆ. ರಾಮಾಚಾರಿ ಜೊತೆ ಕಳೆದ ಪ್ರತಿ ಕ್ಷಣ ಕೂಡ ಆಕೆಯನ್ನ ಕಾಡ್ತಾ ಇದೆ. ಆದ್ರೆ ವೀಕ್ಷಕರು ಮಾತ್ರ ಸತ್ತಿದ್ದು ಕೃಷ್ಣ ಅಂತಾನೆ ವಾದ ಮಾಡ್ತಿದ್ದಾರೆ. ಹಾಗಾದ್ರೆ ಸೀರಿಯಲ್ ನಲ್ಲಿ ಮುಂದೆ ದೊಡ್ಡ ಟ್ವಿಸ್ಟ್ ಕಾದಿದ್ಯಾ? ಸೀರಿಯಲ್ ಕತೆ ಮುಂದೇನಾಗ್ಬೋದು ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರಾಮಾಚಾರಿ ಸೀರಿಯಲ್ ಈಗ ರೋಚಕ ತಿರುವು ಪಡೆದುಕೊಂಡಿದೆ. ರಾಮಾಚಾರಿಯನ್ನ ಸಾಯಿಸಬೇಕು ಅಂತ ಕುತಂತ್ರಿಗಳೆಲ್ಲ ಒಟ್ಟಾಗಿದ್ರು. ಅವರು ಅಂದುಕೊಂಡಂತೆ ಎಲ್ಲವೂ ನಡೆದಿದೆ. ನಾವು ಗೆದ್ದೇ ಬಿಟ್ವಿ ಅನ್ನೋ ಖುಷಿಯಲ್ಲಿ ಮಾನ್ಯತಾ, ರುಕ್ಮಿಣಿ, ನವದೀಪ್ ಸಕ್ಸೇನಾ ಇದ್ದಾರೆ. ಇತ್ತ ಗಂಡನನ್ನ ಕಳೆದುಕೊಂಡ ಗರ್ಭಿಣಿ ಚಾರು ರಾಮಾಚಾರಿ ನೆನಪಲ್ಲೇ ಕೊರಗ್ತಿದ್ದಾಳೆ. ನನ್ನ ಗಂಡನನ್ನ ಸಾಯಿಸಿದವರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಪಣ ತೊಟ್ಟಿದ್ದಾಳೆ. ಇದೀಗ ರಾಮಾಚಾರಿ ಕಾರ್ಯ ಮುಗಿದಿದೆ. ರಾಮಾಚಾರಿ ಫೋಟೋ ಮುಂದೆ ಕುಳಿತು ಚಾರುಲತಾ ಕಣ್ಣೀರು ಹಾಕ್ತಿದ್ದಾಳೆ. ಆತನ ಜೊತೆ ಕಳೆದ ಕ್ಷಣವೆಲ್ಲ ಚಾರು ಕಣ್ಣ ಮುಂದೆ ಬರ್ತಿದೆ. ರಾಮಾಚಾರಿ ಸತ್ತಿದ್ದಾನೆ ಅಂತ ಚಾರು ಏನೋ ನಂಬಿದ್ದಾಳೆ. ಆದ್ರೆ ವೀಕ್ಷಕರು ಮಾತ್ರ ಇದನ್ನ ನಂಬೋಕೆ ರೆಡಿ ಇಲ್ಲ. ರಾಮಾಚಾರಿ ಸತ್ತಿಲ್ಲ, ಸತ್ತಿರೋದು ಕೃಷ್ಣ ಅಂತ ಕಾಮೆಂಟ್ ಹಾಕ್ತಿದ್ದಾರೆ. ಹೌದು, ರಾಮಾಚಾರಿ ಸೀರಿಯಲ್ ಹೀರೋ. ಆತ ಸತ್ರೆ ಸೀರಿಯಲ್ ಮುಗಿದಂಗೆ ಲೆಕ್ಕ. ಒಬ್ಬ ಬಾಹುಬಲಿ ಹೋದ ಮೇಲೆ ಇನ್ನೊಬ್ಬ ಬಾಹುಬಲಿ ಬರುವ ಹಾಗೆ ಮತ್ತೊಬ್ಬ ರಾಮಾಚಾರಿ ಬರ್ತಾನಾ? ಸೀರಿಯಲ್ ನ ರಬ್ಬರ್ ತರ ಎಳೆದಿದ್ದು ಸಾಕು. ರಾಮಾಚಾರಿ ಸತ್ತಿಲ್ಲ, ಆತ ಬಂದೇ ಬರ್ತಾನೆ. ಸತ್ತಿರೋದು ಕೃಷ್ಣನೇ. ರುಕ್ಮಿಣಿ, ಮಾನ್ಯತಾ ರಾಮಾಚಾರಿಗೆ ಚಾಕು ಚುಚ್ಚಿದಾಗಿನಿಂದ ಆತನ ಫೋನ್ ಸ್ವಿಚ್ ಆಫ್ ಬರ್ತಿದೆ. 100% ಸತ್ತಿರೋದು ಕೃಷ್ಣವೇ ಅಂತ ವೀಕ್ಷಕರು ವಾದ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಕುತಂತ್ರಿಗಳೆಲ್ಲ ಒಟ್ಟಾಗಿ ರಾಮಾಚಾರಿ ಸಾವನ್ನ ಸಂಭ್ರಮಿಸಿದ್ದಾರೆ. ಈ ವೇಳೆ ರಾಮಾಚಾರಿ ಮೇಲೆ ಸೇಡು ತೀರಿಸಿಕೊಂಡಿದ್ದು ಆಯ್ತಲ್ಲ. ಮಗಳು ತುಂಬು ಗರ್ಭಿಣಿ, ಹೊಟ್ಟೆಯಲ್ಲಿ ಪುಟ್ಟ ಕಂದಮ್ಮ ಬೆಳಿತಾ ಇದೆ ಅನ್ನೋ ಕರುಣೆ ಕೂಡ ಮಾನ್ಯತಾಗೆ ಇಲ್ಲ. ರಾಮಾಚಾರಿ ಸತ್ತಿದ್ದಾನೆ ಅಂತ ಅನ್ಕೊಂಡು ಇನ್ನು ನನ್ನ ಬೇಬಿಯನ್ನ ಬಿಟ್ಟು ಬಿಡು ಅಂತ ಮಾನ್ಯತಾ ರುಕ್ಮಿಣಿಗೆ ಹೇಳಿದ್ದಾಳೆ. ಆಗ ರುಕ್ಮಿಣಿ, ನನ್ನ ಕೆಲಸ ಇನ್ನೂ ಮುಗಿದಿಲ್ಲ, ಇನ್ನೂ ಬಾಕಿ ಇದೆ ಅಂತ ಹೇಳಿದ್ದಾಳೆ. ರಾಮಾಚಾರಿ ಸತ್ತು ಆಯ್ತಲ್ಲ, ಇನ್ನು ಯಾರನ್ನ ಸಾಯಿಸ್ಬೇಕು ಅಂತ ಮಾನ್ಯತಾ ಕೇಳಿದ್ದಾಳೆ. ಅದಕ್ಕೆ ರುಕ್ಮಿಣಿ, ಚಾರು ಬಿಳಿ ಸೀರೆ ಉಟ್ಕೊಂಡು ವಿಧವೆ ಆದನೆಲ್ಲ ಅಂತ ಗೋಳಾಡೋದನ್ನ ನಾನು ನೋಡಿ ಖುಷಿ ಪಡ್ಬೇಕು ಅಂತ ಹೇಳಿದ್ದಾಳೆ. ಅದಾದ ಬಳಿಕ ಚಾರು ಬಳೆ ಒಡೆದು ಕುಂಕುಮ ಕೂಡ ಅಳಿಸಿದ್ದಾರೆ. ಈ ವೇಳೆ ಚಾರು ಕಣ್ಣೀರು ಹಾಕಿದ್ದಾಳೆ. ಏಕೆ ಆಕೆ ರೂಮ್ನೊಳಗೆ ಹೋಗಿ ಡೋರ್ ಲಾಕ್ ಮಾಡ್ಕೊಂಡಿದ್ದಾಳೆ. ಎಷ್ಟು ಬಾಗಿಲು ಬಡಿದ್ರು ಕೂಡ ಆಕೆ ಡೋರ್ ಓಪನ್ ಮಾಡ್ತಿಲ್ಲ. ಇದೀಗ ಚಾರು ಆತುರದ ನಿರ್ಧಾರ ತೆಗೆದುಕೊಂಡ್ಲಾ? ಚಾರುನ ಕಾಪಾಡೋಕೆ ರಾಮಾಚಾರಿ ಬರ್ತಾನನ್ನೋ ಕ್ಯೂರಿಯಾಸಿಟಿ ಈಗ ಮೂಡಿದೆ. ಇದೀಗ ಚಾರು ಮೇಲೆ ಸೇಡು ತೀರಿಸಿಕೊಳ್ಳಲು ಹೋಗಿ ಈಗ ರುಕ್ಮಿಣಿಯ ಸಂಕಷ್ಟಕ್ಕೆ ಸಿಲುಕಿದಂತಾಗಿದೆ. ಒಟ್ಟಿನಲ್ಲಿ ಮುಂಬರುವ ಎಪಿಸೋಡ್ ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ ಇಂದ ಕೂಡಿದೆ. ನಮಸ್ಕಾರ.